BMTC ಬಸ್ಗಳ ಹತ್ರ ಹೋಗಬೇಕು ಅಂತಂದರೆ ಡಬಲ್ ಗುಂಡಿಗೆ ಬೇಕು. ಏನು ಅಂದರೆ ಈ ಟ್ರಾಫಿಕಲ್ಲಿ ಅಕ್ಕ ಕೋಲ್ಕತ್ತಾ ಇಲ್ಲಿ ಇಂಡಿಯಾದಲ್ಲಿರೋದು. ನೋಡಿ ಇದೆಲ್ಲ ಹೋಗಿರೋದು. ಪ್ಯಾರಿಸ್ ಟವರ್ ಕೇಳಿದ್ದೀರಾ? ಎಫಿಲ್ ಟವರ್ ಅಂತ ಹೇಳಿವ್ರಾ? ಹೌದು. ಹೌದಾ? ಚಿನ್ಮಯ್ ಎಲ್ಲಿ ಅವರು? ನೀನು ಬೇಕು ಅಂತ 3 ಬಿಟ್ಟು ನಿಂತಿರೋಳು ಸವಾಸ ಸಾಕು. ಅರೇ ರೇ 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 ಅಂದರೆ 2-3 ಜನ ಬೇಕು ಅಂತ ಹೇಳೋ ಹೆಣ್ಮಕ್ಳು ಸವಾಸ ಸಾಕು. ಊರಲ್ಲಿ ಬೈಕ್ ಓಡಿಸೋದು ಇದೆಯಲ್ಲ, ಇದು ಒಂಥರ ಹರಸಾಹಸ ಅಂದ್ಕೊಳ್ಳಿ. ಯಾಕೆ ಈಗ ನೋಡಿ, ಈಗ ಆ ಕಡೆ ಹೋಗ್ಬೇಕಾ ಈ ಕಡೆ ಹೋಗ್ಬೇಕಾ ನನಗೆ ಗೊತ್ತಾಯ್ತಾ ಇಲ್ಲ. ಈ ಕಡೆನೇ. ಓ ದೇವ್ರೆ, ಟ್ರಾಫಿಕ್ಕು. ಯಾವ ಕಡೆ ನುಗ್ಗಿ ಯಾವ ಕಡೆ ಬರೋದು? ಈ ಕಡೆ ನುಗ್ಗಿದ್ರೆ ಆ ಕಡೆ ನುಗ್ಗಿದ್ರೆ BMTC ಬೇರೆ ಬರುತ್ತೆ. ಒಳ್ಳೆ ಯಮರಾಜನ್ ಥರ ಇರುತ್ತೆ ಇದು. ಯಪ್ಪ, BMTC ಅಕ್ಕಪಕ್ಕ ಹೋಗ್ಬೇಕು ಅಂತಂದರೆ ಡಬಲ್ ಗುಂಡಿಗೆ ಬೇಕು. ಹಂಗಾಗ್ಬಿಟ್ಟಿದೆ ಇವಾಗ. ಈಗ ನೋಡಿ, ಈ ಗೂಗಲ್ ಮ್ಯಾಪ್ ಒಂದು ಸಲ ಕರೆಕ್ಟಾಗಿ ತೋರಿಸೋದು ಇಲ್ಲ. ಯಾವ ಕಡೆಗೆ ತಗೋಬೇಕು ಗೊತ್ತಿಲ್ಲ. ಅಲ್ಲಿ ನೋಡಿ ಯಾವ ಮಟ್ಟ ಟ್ರಾಫಿಕ್ ಇದೆ. ಎಲ್ಲಿ ನೋಡಿದ್ರು BMTC ಬಸ್ಗಳೇ ಸ್ಟಿಲ್ ದೇರ್. ಮೇಲೆ ಹತ್ತಬೇಕು ಅಂತ ಹೇಳ್ತಾ ಇದೆ ಇದು. ಬರೀ ಹೋಗೋಣ ಅಂತಗೆ. BMTC ಬಸ್ಗಳ ಹತ್ರ ಹೋಗಬೇಕು ಅಂತಂದರೆ ಡಬಲ್ ಗುಂಡಿಗೆ ಬೇಕು. ಯಾಕೆ ಹೇಳಿ? ಈಗ ನಡೀತಾನೆ ಆಕ್ಸಿಡೆಂಟ್ಗಳು ನೋಡ್ತು ಅಂತಂದರೆ ಎಲ್ಲ ಬರೀ BMTCದೇ ಆಕ್ಸಿಡೆಂಟ್ಗಳು. ಯಪ್ಪ, ಹೊಸಿ ನಡೀತಾ ಇದೆಯಾ? ಆ ಎಲೆಕ್ಟ್ರಿಕ್ ಬಸ್ಸದು ಒಂಥರ ಅಧ್ವಾನ ನೋಡಿ. ಹಂಗೆ ನುಗ್ಗು ರೋಡು ಮೊದಲು. ನಾನು ಯಾಕೆ ಈ ಥರ ರಾಜಕೀಯ ಮಾತಾಡ್ತೀನಿ? ಅಯ್ಯೋ, ಸ್ಕೂಟಿಯನ್ನು ಹೋಯ್ತಿದ್ದ ಈಗ ಟಿಕೆಟು. ಈ ಟೈಮಲ್ಲಿ ಆಂಬುಲೆನ್ಸ್ ಬೇರೆ ಬಂದರೆ ಪಾಪ ಎಲ್ಲಿದೆ ದಾರಿ ಅದಕ್ಕೆ? ಓ ದೇವ್ರೆ. ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಮೇಲ್ಸೇತುವೆ. ಏಕಾತ್ಮ ಮಾನವತ ಎಷ್ಟು ಸಗದಾಗಿ ಹೇಳಿದ್ದಾರೆ ನೋಡಿ ಲೈನ್ಸು ಅಲ್ವಾ? ಏನು ಅಂದರೆ ಈ ಟ್ರಾಫಿಕಲ್ಲಿ ಈ ಆಟೋದಲ್ಲಿ ಬರೆದಿರ್ತಕ್ಕಂಥ ಒಳ್ಳೊಳ್ಳೆ ಲೈನ್ಗಳನ್ನ ಓದ್ಕೊಂಡು ಹೋಗ್ಬೋದು. ಜೀವನಕ್ಕೊಂದು ಪಾಠ ಸಿಗುತ್ತೆ. ಇದನ್ನು ನೆಗೆಟಿವ್ ಅಂತ ತಿಳ್ಕೊಬಾರ್ದು ನಮ್ಮ ಲೈಫ್ಗೆ ಟ್ರಾಫಿಕ್ ಅನ್ನೋದು. ಸೊ ಇಲ್ಲಿ ನಾವು ಪೇಷನ್ಸ್ ಅನ್ನೋದನ್ನು ಕಲಿತೀವಿ. ಪೇಷನ್ಸ್ನ ಯಾವ ಕಾರಣಕ್ಕೂ ಬಿಟ್ಕೊಡಬಾರ್ದು ಅನ್ನೋ ಒಂದು ಪಾಠ ನಮ್ಗೆ ಇಲ್ಲಿಂದ ಗೊತ್ತಾಗುತ್ತೆ. ಅಯ್ಯೋ, ನಾನು ಆ ಕಡೆಗೆ ಹೋಗ್ಬೇಕೀಗ. ಜನ ನೋಡ್ಕೊಂಡು ಹಿಂಗೆ ಬಂದ್ಬಿಟ್ಟೆ. ಮಾರ್ಗ ಬದಲಾವಣೆಯಾಗಿರೋದು ನನಗೆ ತಿಳಿಯಲಿಲ್ಲ. ಓ ಏಕೆ ಕಿಲೋಮೀಟ್ರು? 30 ಕಂಟ್ರಿ. ಪೆಟ್ರೋಲ್ ಎಷ್ಟೈತೆ ಅಲ್ಲಿಗೆ? 1.25 ಲಕ್ಷಕ್ಕಾಯಿತು. ಇಲ್ಲ 3 ಜನ ಬೈಕರ್ಸು. ಕಾರು ಇತ್ತು, ಕಾರು ಬೈಕು ಎಲ್ಲ ಇತ್ತು. ಅದರಲ್ಲಿ ನಾವು 3 ಜನ ಬೈಕ್ ಹೋಗಿತ್ತು. ಇಲ್ಲಿಂದ ಬೆಂಗಳೂರಿಂದ ಲಂಡನ್ ಗಂಟ. ಲಂಡನ್ ಗಂಟ. ಆಮೇಲೆ ಬೈಕನ್ನ ಅಡ್ಗಗೆ ಹಾಕ್ಬಿಟ್ಟು ವಾಪಸ್ ಫ್ಲೈಟಲ್ಲಿ ಬಂದ್ಬಿಟ್ಟು ಎಲ್ಲ ಡಾಕ್ಯುಮೆಂಟ್ ತಗೋಬೇಕು. ಎಲ್ಲ ಕ್ಲೀನಾಗಿ ಮಾಡ್ಕೊಂಡು ಹೋದರೆ ಹೋಗ್ಬೋದು. ಪ್ರತಿ ಬಾರ್ಡ್ರಲ್ಲೂ ಕೇಳ್ತಾರಲ್ಲ, ಇಲ್ಲಾಂದರೆ ಬಾರ್ಡ್ರಲ್ಲಿ ಬಿಡೋದೇ ಇಲ್ಲ ಒಳಕ್ಕೆ. ಎಲ್ಲ ಡಾಕ್ಯುಮೆಂಟ್ ಕರೆಕ್ಟಾಗಿದ್ದರೆ ಮಾತ್ರ ಮುಂದಕ್ಕೆ ಬಿಡ್ತಾರೆ. ಇಷ್ಟವೇ ಇಲ್ಲಿ ಬರ್ದಿದ್ದೀನಲ್ಲ, ಅಷ್ಟು ಹೋಗಿದ್ದೀನಿ. ಅಕ್ಕ ಕೋಲ್ಕತ್ತಾ ಇಲ್ಲಿ ಇಂಡಿಯಾದಲ್ಲಿರೋದು. ನಾನು ದೇಶ ಹೇಳ್ತಾ ಇರೋದು 30 ದೇಶ, ರಾಜ್ಯ ಅಲ್ಲ. ದೇಶ ಚೀನಾ, ಅದು ಕಿರ್ಗಿಸ್ತಾನ್. ನಾನು ಇದು ಕಿತ್ತಡಿ ಕಿರಣ್ ಅಂತ.
ಥ್ಯಾಂಕ್ಸ್ ಅಕ್ಕ. ಹಂಗೆ ಸ್ಕ್ಯಾನ್ ಕೋಡ್ ತೋರಿಸ್ಬಿಡಿ, ಪೇ ಮಾಡಿಬಿಡ್ತೀನಿ. ಕಿತ್ತಡಿ ಕಿರಣ್ ಅಂತಲೇ ಬರುತ್ತೆ. ನೋಡಿ ಇದೆಲ್ಲ ಹೋಗಿರೋದು. ಇದು ಪ್ಯಾರಿಸು ನೋಡಿ, ಇದು ಪ್ಯಾರಿಸು. ಪ್ಯಾರಿಸ್ ಟವರ್ ಕೇಳಿದ್ದೀರಾ? ಎಫಿಲ್ ಟವರ್ ಅಂತ, ಅದೇ ಇದು. ಒಂಚೂರು ಹಾಟ್ಸ್ಪಾಟ್ ಆನ್ ಮಾಡೋಕ್ಕ. ವಿವೋ Y60ನಾ ಅಕ್ಕ? ಪಾಸ್ವರ್ಡು ಒಂದು ನಂಬರ್ ಎಣ್ಸಲ್ಲ. ಹೆಂಗೆ ಪಾಸ್ವರ್ಡು? 1300 ಅಕ್ಕ. ಥ್ಯಾಂಕ್ ಯು, ಆಗೈತೆ. ಹಾಂ, ಬಾಯ್. ನನಗೂ ಮೆಸೇಜ್ ಮಾಡಿ, ಬಾಯ್. ಪಾಪ ಅಕ್ಕ ಅಷ್ಟೊಂದು ಸಖತ್ತಾಗಿ ಮಾತಾಡಿದ್ರು ಪ್ರೀತಿಯಿಂದ. ಹೇಳಿವ್ರಾ? ಹೌದು. ಹೌದಾ? ಚಿನ್ಮಯ್ ಎಲ್ಲಿ ಅವರು? ನಾಗರಬಾವಿ. ಹಾಂ, ಥ್ಯಾಂಕ್ ಯು. ಇಲ್ಲ ಇಲ್ಲ, ಗಾಡಿ ಸರ್ವೀಸಿಗೆ ಬಿಟ್ಟಿದ್ದೆ, ತೊಗೊಂಡು ಬಂದೆ. ನೋಡೋಣ ಅನ್ಕೊಂತಿದ್ದೆ. ನಿಮ್ಮ ಮನೆ ಎಲ್ಲ ನೋಡಿದ್ದೆ, ಯೂಟ್ಯೂಬ್ ವಿಡಿಯೋ ಎಲ್ಲ ನೋಡಿ ಅದರಿಂದ ತೊಗೊಂಡಿದ್ದೆ ಅಡ್ರೆಸ್. ಓ, ಅವ್ರು ಇನ್ನೊಂದು ಮನೆ ಮಾಡೋದಲ್ಲ. ಹೌದು ಹೌದು. ಸೆಲ್ಫಿ ತೊಗೊಂಬರೋ. ತಗೊಳ್ಳಿ ಬ್ರೋ, ಆರಾಮಲ್ಲ? ಎಲ್ಲಿ ಓದಿದ್ದು ಸಿವಿಲು? ಬ್ರೋ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ನಾನು ಗೊತ್ತು, ಗೌರ್ನಮೆಂಟ್ ಕಾಲೇಜು ಚಾಮರಾಜನಗರ. ನೋಡಿದ್ದೀನಿ ವಿಡಿಯೋಸ್ ನೋಡಿ ಎಲ್ಲ ತಿಳ್ಕೊಬಿಟ್ಟಿದ್ದೆ ನಿಮ್ಮ ಬಗ್ಗೆ. ಈಗ ಮಾಸ್ಟರ್ಸ್ ಮಾಡ್ತಾ ಇದ್ದೀನಿ ಸ್ಟ್ರಕ್ಚರಲ್ ಇಂಜಿನಿಯರ್ ಅಂದ್ಬಿಟ್ಟು. ಒಳ್ಳೇದಾಗಲಿ, ಇನ್ನೂ ಚೆನ್ನಾಗಿ ಓದಿ. ಥ್ಯಾಂಕ್ ಯು ಬ್ರೋ. ಸೇಮ್ ರೈಟ್ ಬ್ರೋ. ನೀವು ಅಷ್ಟೇ, ಚೆನ್ನಾಗಿ ಮಾಡ್ತಿದ್ದೀರಾ. ಪಕ್ಕ ಹುಷಾರು. ಹಾಂ, ಓಕೆ ಬ್ರೋ, ಡನ್. ಬಾಯ್. ಎಸ್, ಓಕೆ. ನಮ್ಮ ಸಬ್ಸ್ಕ್ರೈಬರ್ಸ್ ಗ್ರೂಪೇ ಹೀಗೆ, ಟಾಕ್ಸಿಕ್ ಇಲ್ಲ, ಎಲ್ಲ ಒಂಥರ ಸಾಧುಗಳ ಥರ. ಅದೇ ನಾವು ಹೆಂಗಿರ್ತೀವೋ ಹಾಗೆ. ಬ್ರೋ ಬಾಯ್. ಅಕ್ಕ ಬಾಯ್. ಆ್ಯಕ್ಚುಲಿ ಯಾವಾಗಲೂ ಸಬ್ಸ್ಕ್ರೈಬರ್ಸ್ ಬೇಸ್ ಹಿಂಗೆ ಇಟ್ಕೊಬೇಕು. ಲೈಕ್ ಹೆಂಗೆ ಅಂತಂದರೆ ಟಾಕ್ಸಿಸಿಟಿ ಇಲ್ಲದೆ ಒಂಥರ ನಯ ವಿನಯದಿಂದ ಇರೋರು ಇಟ್ಕೊಂಡ್ರೆ ನಮ್ಮ ಲೈಫ್ಗೂ ಒಳ್ಳೆಯದಾಗತ್ತೆ. ನೀವು ಯೋಚನೆ ಮಾಡಿ, ಇವತ್ತು ಆಗ್ತಾ ಇರೋ ಪರಿಸ್ಥಿತಿಗಳೆಲ್ಲ ನೋಡಿದ್ರೆ ನಿಮಗೆ ಯಾರು ಈ ಥರ ಟಾಕ್ಸಿಕ್ ಸಬ್ಸ್ಕ್ರೈಬರ್ಸು ಅಥವಾ ಫ್ಯಾನ್ ಬೇಸನ್ನು ಬೆಳೆಸ್ಕೊತಿರೋ ಲೈಫಲ್ಲಿ ಏನಾದರೂ ಒಂದು ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಅದಾಗೋದು ಬೇಡ. ನೀನೇ ಬೇಕು ಅಂತ ಎಲ್ಲ ಬಿಟ್ಟು ಬರೋಳು ಅವಳು ನನಗೂ ಬೇಕು, ನೀನೂ ಬೇಕು ಅಂತ 3 ಬಿಟ್ಟು ನಿಂತಿರೋಳು ಸವಾಸ ಸಾಕು. ಅರೇ ರೇ 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 ಅಂದರೆ 2-3 ಜನ ಬೇಕು ಅಂತ ಹೇಳೋ ಹೆಣ್ಮಕ್ಳು ಸವಾಸ ಸಾಕು. ನೀನೊಬ್ಬ ಮಾತ್ರ ನನಗೆ ಬೇಕು ಅಂತ ಅಂದ್ಕೊಂಡು ಹೇಳೋರನ್ನ ಯಾವಾಗಲೂ ಆರಾಧಿಸ್ಬೇಕು ಅಂತ. ಸಖತ್ತಾಗಿದೆ ಲೈನ್ಸ್. ಬ್ಯೂಟಿಫುಲ್. ಓಕೆ, ನಾಗರಬಾವಿನಲ್ಲೇ ಒದ್ದಾಡ್ತಿದ್ದೀನಿ ಇನ್ನು.